ನಮ್ಮಪ್ಪ. ಲಕ್ಷ್ಮಿ, ಈ ದುಡ್ಡು ತಗೊಂಡೋಗಿ ಮನೇಲಿ ಇಡಮ್ಮ. ಅಮ್ಮ, ಈ ದುಡ್ಡಲ್ಲಿ ರಾಜುಗೊಂದು ಶರ್ಟ್ ಹೊಲಿಸ್ಬೇಕು. ಈಗ ಅದಕ್ಕೇನಮ್ಮ ಅವಸರ? ಮೊದಲು ನಿನ್ ಮದುವೆ ಜವಾಬ್ದಾರಿ ಕಳೀಲಿ. ಸುಮ್ನಿರಮ್ಮ ನೀನು. ಪಾಪ ಮೈಮೇಲೆ ಶರ್ಟ್ ಇಲ್ದೆ ಹೇಗ್ ಓಡಾಡ್ತಿದ್ದಾನ ನೋಡು. ಮೊದ್ಲು ಅವನಿಗೆ ಶರ್ಟು, ಆಮೇಲೆ ಮಿಕ್ಕಿದ್ದೆಲ್ಲ. ನೋಡಿದ್ರ ನಿಮ್ ಮಗಳನ್ನ? ಹೀಗಾದ್ರೆ ನಾವು ಅವಳ ಮದುವೆ ಮಾಡ್ದ ಹಾಗೇನೆ. ರಾಜು, ನಡೆಯೋ ಹೋಗೋಣ. ಹೋಗ್ಲಿ ಬಿಡೆ ಪಾಪ, ಅವನ್ ತಾನು ಮೈ ಮೇಲೆ ಬಟ್ಟೆ ಇಲ್ದೆ ಎಷ್ಟು ದಿವಸ ಅಂತಿರ್ತಾನೆ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ, ನನ್ ಬುದ್ಧಿಗಿಷ್ಟು. ಸರಿ ಸರಿ, ಊಟ ಮಾಡಿ. ಇದಕ್ಕೇನು ಕಡಿಮೆ ಇಲ್ಲ. ಆವು ಅಂದ್ರೆ ಆಕಾಶ ನೋಡೋದು. ಲಕ್ಷ್ಮಿ, ಏನಮ್ಮ? ಯಾಕೆ? ಊಟ ಮಾಡ್ಬಮ್ಮ. ಟೇಲರ್ ಅಂಗಡಿಗೆ ಹೋದ ರಾಜು ಇನ್ನು ಯಾಕೆ ಬರ್ಲಿಲ್ಲ ಅಂತ ನೋಡ್ತಿದ್ದೀನಮ್ಮ. ಅವನು ಬರ್ಲಿ, ನಾನು ಆಮೇಲೆ ಊಟ ಮಾಡ್ತೀನಿ. ತಮ್ಮನ್ ಮೈ ಮೇಲೆ ಅಂಗಿ ನೋಡೋವರೆಗೂ ನಿನಗೆ ನಿದ್ದೆನೆ ಬರಲ್ವೇ? ಅಕ್ಕ ಅಕ್ಕ, ಯಾಕೋ ಇಷ್ಟೊತ್ತು ಮಾಡ್ದೆ? ನಂಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ಅಕ್ಕ, ಟೈಲರ್ ಅಂಗಡಿಲಿ ತುಂಬಾ ಜನ ಬಂದಿದ್ರಕ್ಕ, ಅದಕ್ಕೆ ಇಷ್ಟೊತ್ತಾಯ್ತು. ತಗೋ. ಏನು ಇದು? ಶರ್ಟ್ ಹೊಲ್ಕೊಡು ಅಂದ್ರೆ ರೌಕೆ ಹೊಲ್ಕೊಟ್ಟಿದಾನಲ್ಲ. ಆ ಟೇಲರ್ಗೆ ತಲೆ ಕೆಟ್ಟಿದ್ಯಾ? ರೌಕೆ ಹೊಲಕ್ಕೆ ನಾನೇ ಹೇಳಿದ್ನಕ್ಕ. ನೀನ್ ಹೇಳಿದ್ಯಾ? ಹೌದಕ್ಕ. ನನ್ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಯಾರು ನೋಡಲ್ಲ, ಆದ್ರೆ ನೀನ್ ರೌಕೆ ಅರ್ಧೋಗಿರೋದ್ನ ಎಲ್ರೂ ನೋಡ್ತಾ ಇರ್ತಾರಕ್ಕ. ಅದನ್ನ ನೋಡಿ ನಂಗೆ ಬೇಜಾರಾಗಿ ಶರ್ಟ್ ಬದಲು ರೊಕ್ಕ ಇಳ್ಸ್ಕೊಂಡ್ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವಿಷ್ಟು ದೂರ? ಇವತ್ತು ನಮ್ಮ ಜಮೀನು ವ್ಯಾಜ್ಯ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತಿದೆ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ. ಇಡೀ ಊರಿಗೆ ದೇವರಾಗಿರೋ ನಿಮಗೆ ಈ ದೇವ್ರು ಎಂದಿಗೂ ಅನ್ಯಾಯ ಮಾಡಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಕೆ ಯಾರು? ನಮ್ಮ ವೀರಣ್ಣನ ಮಗಳು ಮಹಾಲಕ್ಷ್ಮಿ ಅಂತ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಏನು ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ? ಪಕ್ಕದೂರು ಸಾಹುಕಾರ ರಾಜೇಗೌಡರು ದೇವಸ್ಥಾನಕ್ಕೆ ಬಂದಿದ್ರು, ನಿಮ್ಮ ಮಗಳನ್ನ ನೋಡಿದ್ರು, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅವರಂತಸ್ತೇನು ನಮ್ಮಂತಸ್ತೇನು? 10 ವರ್ಷಗಳಿಂದ ತೀರ್ಮಾನವಾಗಿರೋ ಈ ಜಮೀನಿನ ವ್ಯಾಜ್ಯ ಕೋರ್ಟ್ನಲ್ಲಿ ಈಗ ಇವ್ರ ಪರವಾಗಿ ಆಗಿದೆಯಂತೆ. ಇದೆಲ್ಲ ಆಗಿದ್ದು ನಿಮ್ಮ ಮಗಳನ್ನ ನೋಡಿದ ಶುಭಗಳಿಗೆಯಿಂದ ಅಂತ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಶುಭವಾರ್ತೆನ ನಿಮಗೆ ತಿಳಿಸು ಅಂತ ನನಗೆ ಹೇಳಿದ್ದಾರೆ. ಅಮ್ಮ, ಅವಳೇ ಬಂದ್ಲು, ಅವಳು ನನ್ನ ಮಾತು ಕೇಳ್ಬಿಡಿ. ಅಮ್ಮ ಲಕ್ಷ್ಮಿ, ನೀ ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಪಕ್ದೂರಿನ ಸಾಹುಕಾರರು ನಿನ್ನನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಮೌನಂ ಸಮ್ಮತಿ ಲಕ್ಷಣಂ. ಇನ್ನೇನ್ ತಾಯಿ, ವಾಲ್ಗ ಊದಿಸ್ಬಿಡಿ. ಸಾವಿತ್ರಿ, 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 ಟೈಮ್ ಆಯ್ತು, ಕಳ್ಸಿ ಅವಳನ್ನ. ಏನೇ ಇದು? ನಮ್ ಲಕ್ಷ್ಮಿ ಕೊಡೋಕೆ. ಮೊದಲೇ ದೊಡ್ಡ ಶ್ರೀಮಂತರು, ಇದನ್ನೆಲ್ಲ ಒಪ್ಪಿಸ್ಕೋತಾರೇನೆ? ಅವ್ರೆಷ್ಟೇ ಶ್ರೀಮಂತರಾದ್ರೂ ನಮ್ ಮಗಳಿಗೆ ಇದನ್ನೆಲ್ಲ ಕೊಡೋದು ಸಂಪ್ರದಾಯ. ತವ್ರ ಮನೆಯಿಂದ ಅವಳನ್ನ ಬರೀ ಕೈಯಲ್ಲಿ ಕಳ್ಸೋಕೆ ನನ್ ಮನ್ಸ್ಯಾಕೋ ಒಪ್ತಾ ಇಲ್ಲ ರೀ. ಹೋಗ್ಲಿ, ನಮ್ ಪುಟ್ಟಿನ ಕೇಳ್ಬಿಡು, ಅವಳಿಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ಲಿ. ಲಕ್ಷ್ಮಿ, ಅಮ್ಮ, ನಾನೇನ್ ಇಷ್ಟಪಟ್ರು ಕೊಡ್ತೀಯಾ?
ಯಾಕಮ್ಮ ಹಾಗೆ ಕೇಳ್ತೀಯಾ? ನಿನಗಿಂತ ದೊಡ್ಡದೇನಿದೆ ಇಲ್ಲಿ? ನೀನಿಲ್ಲಿಂದ ಹೋಗೋವಾಗ ನಗ್ನಗ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಇವಾಗ ಇಲ್ಲಿಂದ ನಾವು ಹೊರಟು ರೀ ನಮ್ ಸೊಂಡೆ 1 ನಿಮಿಷ. ಏನ್ ಲಕ್ಷ್ಮಿ? ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಕೇಳು. ಈ ಮನೇಲಿ ನನಗೆ ತುಂಬ ಇಷ್ಟ ಆಗಿರೋ ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಒಂದಿದೆ. ಅದನ್ನ ನನ್ನ ಜೊತೆ ನಿಮ್ಮ ಮನೆ ಕರ್ಕೊಂಬರ್ಬೋದಾ? ನಿನಗಿಷ್ಟವಾದ ಏನೇ ಆದ್ರೂ ಅದು ನನಗಿಷ್ಟ. ಧಾರಾಳವಾಗಿ ಕರ್ಕೊಂಡ್ ಬಾ. ಇವನ್ ಬಗ್ಗೆನೇ ನಾನು ಹೇಳಿದ್ದು. ನೀವು ಒಪ್ಕೊಂಡ್ರೆ ನಾನು ಇವನನ್ನ ನನ್ನ ಜೊತೆ ಕರ್ಕೊಂಡ್ಬರ್ತೀನಿ. ಧಾರಾಳವಾಗಿ ಕರ್ಕೊಂಡ್ ಬಾ. ರಾಜು, ಇನ್ಮೇಲೆ ಇವ್ರು ನನಗ್ ಮಾತ್ರ ದೇವ್ರಲ್ಲ, ನಿನಗೂ ದೇವ್ರು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು. ಓ ಬಾವ ಹೇಳಿದ್ರು ಸರಿ. ರಾಜು, ರಾಜು, ಅಯ್ಯೋ ಎಲ್ಲಿ ಹೋದ ಇವನು? ಯಾರನ್ನ ಹುಡುಕ್ತಿದೀಯೇ? ಇನ್ಯಾರನ್ನ? ನಿಮ್ ಪ್ರೀತಿ ಬಾಮ ಇದನ್ನ. ರಾಜುನಾ? ಯಾಕೆ? ಅಲ್ರಿ, ನಾವ್ ದೇವಸ್ಥಾನಕ್ಕೆ ಹೊರಟು ನಿಂತಿದೀವಿ. ಇಷ್ಟೊತ್ತಾದ್ರೂ ಒಂದ್ ಸುಳ್ವೇ ಇಲ್ವಲ್ಲ? ಒಂಚೂರು ಭಯ ಭಕ್ತಿ ಬೇಡ ಅವನಿಗೆ? ಹೊತ್ತು ಗೊತ್ತು ಅಂತಿಲ್ಲ, ಅದು ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ. ಯಾಕೆ ಹಂಗ್ ಕೂಗಾಡ್ತೀಯೇ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾನೆ, ಬರ್ತಾನ್ ಬಿಡು. ಸಾಕ್ ಸುಮ್ನಿರಿ. ನೀವು ಕೊಟ್ಟಿರೋ ಸಲಿಗೆಯಿಂದಾನೇ ಅವ್ನು ಹೀಗಾಗಿರೋ. ಬಾವಾ, ಲೇ 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 ಏನೋ ಇದೆಲ್ಲ? ಬಾವಾ, ನಿಮಗೆ ಅಕ್ಕನಿಗೆ ಈ ಗಾಡಿ. ಭೀಮಾ, ಅಕ್ಕ ಬಾಬನ್ ನಮಸ್ಕಾರ ಮಾಡು. ಏನ್ರಿ, ಇಂತ ಹೊತ್ತಲ್ಲಿ ಗೀತನ ನಮ್ ಜೊತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಪರೀಕ್ಷೆ ಮುಗಿತಾ ಬಂತು, ಇನ್ನೇನ್ ಬರ್ತಾಳೆ ಬಿಡು. ಏನೋ ರಾಜು? ಬಾವ ಇಲ್ದ್ರೆ ಸರಿ, ನಡಿಯಕ್ಕ ಗೊತ್ತಾಗುತ್ತೆ. ಬಾ. ಹೈ, ನಮಸ್ಕಾರ. ನಮಸ್ಕಾರ. ಬಾವಾ, 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 ಲೇ 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 ಲೇ, ಏನಾಯ್ತು? ತೆಲಗ ಬಂದಿದೆ. ಗೀತಾ ಬರ್ತಾ ಇದ್ದಾಳೆ. ಯಾವತ್ತು? ಇವತ್ತು. ಇವತ್ತಾ? ಆ. ಯಾಕೆ ಅಷ್ಟೊಂದು ಕಿರಿಸ್ತಿದ್ಯೋ? ಅಯ್ಯೋ, ಊರ್ನ ಕೇಳಿಸ್ಬೇಕಂದ್ರೆ ಇದಕ್ಕಿಂತ ಜೋರ ಕಿರಿಸ್ಬೇಕು. ಸರ್ ಹೋಯ್ತು, ಹೋಗ್ 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 ಬಂದ್ಬಿಟ್ಟು ಹೋಗ್ ಕೊಡ್ತೀನಿ. ಹೋಗ್ ಹೋಗ್. ಲಕ್ಷ್ಮಿ, ಲಕ್ಷ್ಮಿ, ಲೇ ಮಗಳು ಏನಾಯ್ತು? ಬರ್ತಿದ್ದಾಳೆ ಕಣೆ, ಮಗಳು ಬರ್ತಿದ್ದಾಳೆ ಕಣೆ, ನನ್ನ ಮಗಳು ಬರ್ತಾ ಇದ್ದಾಳೆ ಕಣೆ. ಅದಕ್ ನೀವ್ ಯಾಕೆ ಹೀಗ್ ಕಿರ್ಚ್ಕೋತಿದ್ದೀರಾ? ಅಯ್ಯೋ, ಕೈ ಕಾಲೇ ಓಡ್ತಿಲ್ವೇ? ಲೇ ಲೇ, ಕೆಂಪಮ್ಮ, ನೀಲಮ್ಮ, ಗಂಗಮ್ಮ, ರಾಜಣ್ಣ, ಗೀತಾ ಬರ್ತಿದ್ದಾಳಂತೆ. ವೀರಾಪುರ ಇಳ್ಕ ಬನ್ರಿ ಬೇಗ. ಬನ್ರಿ ಬೇಗ ಬನ್ರಿ. ಗೀತಾ? ಇಳಿರಿ ನಡೀರಿ ಬೇಗ ಗೀತಾ, ಬರ್ರಿ. ಸೊಮ್ಮೆ ಇಳಿರಿ ಬೇಗ ಇಳಿರಿ. ಏನ್ ಬೇಕಪ್ಪ ನಿನಗೆ? ಯೋ, ನಮ್ಮ ಅಕ್ಕನ ಮಗಳು ಗೀತಾ ಬಂದಿಲ್ವಾ? ಯೋ, ಯಾರಯ್ಯ ನಿಮ್ಮ ಅಕ್ಕನ ಮಗಳು? ನಮ್ಮ ಅಕ್ಕನ ಮಗಳು ನಿನಗೆ ಗೊತ್ತಿಲ್ವಾ? ಯಾವ ನನ್ನ ಕಂಡಕ್ಟರ್ ಕೆಲಸ ಕೊಟ್ಟಿದ್ದು? ಓ, ಏನ್ ನಿಮ್ಮ ಅಕ್ಕನ ಮಗಳು ಮಾತ್ರ ದೀಕ್ಷಿತ್ ಇಲ್ಲ ಶ್ರೀದೇವಿ ಇಡೀ ದೇಶಕ್ಕೆ ಗೊತ್ತಿರಕ್ಕೆ. ಎಲ್ರಿಗಿಂತ ಹೆಚ್ಚು ಕಣ್ ಹೋಗಲ್ಲ. ಬೆಳಿಗ್ಗೆ ತಲೆ ತಿನ್ನಾಗಿರಕ್ಕಿಲ್ಲ. ರೈ ಮಾವ,
ಏನ್ ಗೀತಾ ಇದು? ಏನಾಯ್ತು ಮಾವ? ಏಯ್, ಅಯ್ಯೋ ಏಯ್. ಮಾವ, ಮಾವ ಬಿಡು ಮಾವ, ಬಿಡು. ಏನ್ ಮಾಡ್ತಿದ್ಯಾ? ಅಲ್ಲ ಊರ್ ಯಜಮಾನ್ರ ಮಗಳು ಈ ರೀತಿ ಮೋಟು ಲಂಗ ಹಾಕೊಂಡು ಓಡಾಡುದು ಲಕ್ಷಣವಾಗಿ ಲಂಗ ದಾವಣಿ ಹಾಕೊಂಡ್ ಬರ್ಬಾರ್ದಾ? ಅಯ್ಯೋ ಮಾವ, ನಿನಗ್ ಗೊತ್ತಿಲ್ಲ ಇದು ಲೇಟೆಸ್ಟ್ ಫ್ಯಾಷನ್. ಹಾ ಅದೇನ್ ಲ್ಯಾಟೆಸ್ಟ್ ಫ್ಯಾಷನ್. ಇನ್ನೊಂದ್ಸಲ ಈ ರೀತಿ ಬಟ್ಟೆಲ್ಲ ಹಾಕೊಂಡ್ರೆ ಗುದ್ದು ಬಿಡ್ತೀನಿ. ಸರಿ ಸರಿ ನಡಿ ಮನೆಗೆ. ಭೀಮಾ ಹಾಯ್, ಏನ್ ಮಾವ ಮಾಟ ಮಂತ್ರ ಎಲ್ಲ ಕಲ್ತ್ಬಿಟ್ಟಿದ್ಯಾ? ನಾನ್ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಡಿ ಹೋಗೋಣ. ಮಾವ, ಏನು ಗಾಡಿ ಮೇಲೆ ಹಚ್ಚೋ. ಪುಟ್ಟ ಅಂತ ನೋಡು, ಹತ್ತು ಗಾಡಿನ ಹಚ್ಬೇಕಂತ. ಅಮ್ಮ, ಅಪ್ಪ, ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಪರೀಕ್ಷೆ ಚೆನ್ನಾಗಿ ಬರ್ತಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ. ಆಗದೆ ಏನಕ್ಕ, ನಮ್ ಬಾವನ್ ಮಗಳು ಫಸ್ಟ್ ಕ್ಲಾಸ್ ಪಾಸ್ ಆಗದೆ ಬೇರೆ ಯಾರು ಆಗಕ್ಕಾಗತ್ತೆ? ಆರ್ತಿ ತೆಗಿ, ಆರ್ತಿ ತೆಗಿ. ಸರಿಯಾಗಿ ನಿಂತ್ಕೋ. ಬಾಮ್ಮ ಒಳಗೆ. ಏ, ಗೀತಾ ಗೀತಾ ಒಂದ್ ನಿಮಿಷ ನಿಂತ್ಕೋ. ಇರಕ್ಕ ಬರ್ತೀನಿ. ಮಾರಿ ಕಣ್ಣು, ಓರಿ ಕಣ್ಣು, ನಾಯಿನ ಕಣ್ಣು, ಹದ್ದಿನ ಕಣ್ಣು, ಕತ್ತೆ ಕಣ್ಣು, ಯಾರ್ ಕಣ್ಣು, ಊರವ್ರು ಯಾರ್ ಕಣ್ಣು ಬೀಳ್ದೇ ಇರ್ಲಿ. ಗೀತಾ 3 ಸಲ ಹೋಗಿ. ಏಯ್ ಈಗ ಹಿಂದಕ್ಕೆ ತಿರ್ಗಿ ನೋಡ್ದೆ, ನೆಟ್ಟಿಗೆ ಒಳಗ್ ನಡಿ. ಏನೋ ಇದಲ್ಲ ಬಾಬಾ, ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ಎಷ್ಟ್ ಜನರು ಕಣ್ಣು ನಮ್ ಗೀತಿನ ಮೇಲೆ ಬಿದ್ದಿದೆ ಗೊತ್ತಾ? ದೃಷ್ಟಿ ತಾಗದೆ ಇರ್ಲಿ ಅಂತ ಇದೆಲ್ಲ. ಅಕ್ಕ ಒಳಗ್ ಕರ್ಕೊಂಡು ನೋಡಿ. ಬಾಮ್ಮ. ಬಾ ಬಾ